ಜಿರಳೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ದೊಡ್ಡ ಬಾಂಬ್ ಬಿದ್ದರೂ ಬದುಕಬಲ್ಲ ಏಕೈಕ ಜೀವಿ ಜಿರಳೆ ಗೊತ್ತಾ ನಿಮಗೆ? ಜಿರಳೆಯ ಹಾಲು ಭವಿಷ್ಯದ ಸೂಪರ್ ಫುಡ್ ಅಂದರೆ ಆಹಾರ ಆಗ್ತದೆ. ಜಿರಳೆ ತಲೆ ಇಲ್ಲದೆಯೂ ಸುಮಾರು 1 ವಾರದಿಂದ 9 ದಿನಗಳ ಕಾಲ ಬದುಕ್ತದೆ. ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇಡೀ ದೇಶದಲ್ಲಿ ಕಳೆದ 2 ವಾರದಿಂದ ಒಂದೇ ಚರ್ಚೆ, ಅದೇನೆಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ಯುವಕರ ಆಕ್ರೋಶದ ಧ್ವನಿಯಾಗಿ ಹೊರಹೊಮ್ಮಿರುವ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದ ರಾಜಕೀಯವನ್ನೇ ಅಲುಗಾಡಿಸ್ತಾ ಇದೆ. ಅದರಲ್ಲೂ ಆಡಳಿತ ಪಕ್ಷದ ಬುಡಕ್ಕೆ ಕೈ ಹಾಕಿದೆ. ಸೊ ನೀವು ಇದನ್ನೆಲ್ಲ ತಿಳಿದುಕೊಂಡಿದ್ದೀರಾ. ಆದರೆ ಈ ಕಾಕ್ರೋಚ್ ಹೇಗೆ ಹುಟ್ಟಿತು ಗೊತ್ತಾ ನಿಮಗೆ? ನಿಜವಾದ ಜಿರಳೆ ಹೇಗೆ ಹುಟ್ಟಿತು ಅದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಜಗತ್ತಿನಲ್ಲಿ ಮನುಷ್ಯರನ್ನು ಅತ್ಯಂತ ಸುಲಭವಾಗಿ ಹೆದರಿಸುವ ಮತ್ತು ಅಸಹ್ಯ ಹುಟ್ಟಿಸುವ ಜೀವಿ ಎಂದರೆ ಅದು ಬಹುಶಃ ಜಿರಳೆ ಇರಬೇಕು. ಮನೆಯಲ್ಲಿ ಅಕಸ್ಮಾತ್ ಒಂದು ಜಿರಳೆ ನೋಡಿದ್ರೆ ಸಾಕು, ಕೈಗೆ ಸಿಕ್ಕ ಚಪ್ಪಲಿಯನ್ನು, ಕಸ ಗುಡಿಸುವ ಪೊರಕೆಯನ್ನು ಹಿಡಿದು ಅದರ ಹಿಂದೆ ಬೀಳ್ತೇವೆ. ಅಡಗಿದ್ರೂ ಬಿಡಲ್ಲ. ಆದರೆ ಈ ಪುಟ್ಟ ಜೀವಿಯ ಹಿಂದಿರುವ ವಿಸ್ಮಯಗಳನ್ನು ಕೇಳಿದರೆ ಅಚ್ಚರಿ ಮೂಡೋದಂತೂ ಪಕ್ಕ. ಇದರ ಹಿಂದೆ ರೋಚಕ ಇತಿಹಾಸ ಮತ್ತು ಬಗೆದಷ್ಟು ಬಿಚ್ಚಿಕೊಳ್ಳುವ ನಂಬಲಾಗದ ಸೂಪರ್ ಪವರ್ಗಳಿವೆ. ಅದು ನಿಮಗೆ ಗೊತ್ತಾ? ಹೌದು, ಅಷ್ಟಕ್ಕೂ ನಾವು ಬೇಡವೆಂದರೂ ನಮ್ಮ ನಡುವೆಯೇ ಬದುಕ್ತಾ ಇರುವ ಈ ಕಾಕ್ರೋಚ್ಗಳ ಸಾಮ್ರಾಜ್ಯದ ಅಸಲಿ ಕಥೆ ಏನು ಎಂಬುದು ಒಂದು ಕೌತುಕ. ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಡೈನೋಸಾರ್ಗಳಿಗಿಂತಲೂ ಹಳಬರು. ನಿಮಗೆ ಗೊತ್ತೇ, ಜಿರಳೆಗಳು ಈ ಭೂಮಿಯ ಮೇಲೆ ಬರೋಬ್ಬರಿ 35 ಕೋಟಿ ವರ್ಷಗಳಿಂದ ಬದುಕ್ತಾ ಇವೆ. ಅಂದರೆ ಭೂಮಿಯ ಮೇಲೆ ದೈತ್ಯ ಡೈನೋಸಾರ್ಗಳು ಜನಿಸುವ ಮುನ್ನವೇ ಜಿರಳೆಗಳಿದ್ವು. ಡೈನೋಸಾರ್ಗಳನ್ನು ಸರ್ವನಾಶ ಮಾಡಿದ ಪ್ರಕೃತಿಯ ವಿಕೋಪಗಳು, ಹಿಮಯುಗ ಹಾಗೂ ಭೀಕರ ಹವಾಮಾನ ಬದಲಾವಣೆಗಳನ್ನು ತಡೆದುಕೊಂಡು ಇಂದಿಗೂ ಯಶಸ್ವಿಯಾಗಿ ಬದುಕುಳಿತಾ ಇರುವ ಜಗತ್ತಿನ ಕೆಲವು ಚೇತೋಹಾರಿ ಜೀವಿಗಳಲ್ಲಿ ಜಿರಳೆ ಮೊದಲ ಸ್ಥಾನದಲ್ಲಿದೆ. ತಲೆ ಹೋದರೂ 9 ದಿನ ಬದುಕಬಲ್ಲವು. ಮನುಷ್ಯನಿಗೆ ಸಣ್ಣ ಗಾಯವಾದರೂ ಜೀವ ಹೋಗುವಷ್ಟು ಭಯವಾಗಿಬಿಡ್ತದೆ. ಆದರೆ ಜಿರಳೆಯ ತಲೆ ಕತ್ತರಿಸಿ ಹಾಕಿದ್ರೂ ಅದು ಸಾಯೋದಿಲ್ಲ. ಹೌದು, ತಲೆ ಇಲ್ಲದೆಯೂ ಜಿರಳೆ ಸುಮಾರು 1 ವಾರದಿಂದ 9 ದಿನಗಳ ಕಾಲ ಜೀವಂತವಾಗಿರ್ತವೆ. ಇದಕ್ಕೆ ಕಾರಣ ಅವು ನಮ್ಮಂತೆ ಮೂಗಿನಿಂದ ಉಸಿರಾಡೋದಿಲ್ಲ, ಬದಲಿಗೆ ತಮ್ಮ ದೇಹದ ಮೇಲಿರುವ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಉಸಿರಾಡ್ತವೆ. ಕೊನೆಗೆ ಅದು ಸಾಯುವುದು ತಲೆ ಇಲ್ಲದಕ್ಕಲ್ಲ, ನೀರು ಕುಡಿಯಲು ಬಾಯಿ ಇಲ್ಲದ ಬಾಯಾರಿಕೆಯಿಂದ. ಹೃದಯದಲ್ಲಿ 13 ಚೇಂಬರ್ಗಳಿವೆ. ಮನುಷ್ಯನ ಹೃದಯದಲ್ಲಿ 4 ಚೇಂಬರ್ಗಳಿದ್ದರೆ ಜಿರಳೆಯ ಪುಟ್ಟ ಹೃದಯದಲ್ಲಿ ಬರೋಬ್ಬರಿ 13 ಚೇಂಬರ್ಗಳಿರ್ತವೆ. ಇದೇ ಕಾರಣಕ್ಕೆ ಅವುಗಳ ರಕ್ತ ಪರಿಚಲನಾ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿರ್ತದೆ. ವಿಶೇಷವೆಂದರೆ ಜಿರಳೆಗಳ ರಕ್ತಕ್ಕೆ ಯಾವುದೇ ಬಣ್ಣ ಇರೋದಿಲ್ಲ. ಹಸುವಿನ ಹಾಲಿನ 4ರಷ್ಟು ಶಕ್ತಿ ಭವಿಷ್ಯದ ಸೂಪರ್ ಫುಡ್. ವಿಜ್ಞಾನಿಗಳು ಇತ್ತೀಚೆಗೆ ಪೆಸಿಫಿಕ್ ದ್ವೀಪಗಳಲ್ಲಿ ಕಂಡುಬರುವ ಪೆಸಿಫಿಕ್ ಬೀಟಲ್ ಕಾಕ್ರೋಚ್ ಎಂಬ ಪ್ರಜಾತಿಯ ಜಿರಳೆಯನ್ನು ಸಂಶೋಧನೆ ಮಾಡಿದ್ದಾರೆ. ಇದು ಮೊಟ್ಟೆ ಇಡದೆಯೇ ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗಾಗಿ ಒಂದು ವಿಶೇಷ ಹಾಲನ್ನು ಉತ್ಪಾದಿಸುತ್ತದೆ. ಈ ಜಿರಳೆಯ 1 ಗ್ಲಾಸ್ ಹಾಲಿನಲ್ಲಿ ಬರೋಬ್ಬರಿ 32 ಗ್ರಾಂ ಪ್ರೋಟೀನ್ ಇರ್ತದೆ. ಇದು ಹಸುವಿನ ಹಾಲಿನಲ್ಲಿರುವ ಪೌಷ್ಟಿಕಾಂಶಕ್ಕಿಂತ 4 ಪಟ್ಟು ಹೆಚ್ಚು. ವಿಜ್ಞಾನಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಜಗತ್ತಿನ ಆಹಾರದ ಕೊರತೆ ನೀಗಿಸಲು ಈ ಜಿರಳೆಯ ಹಾಲು ಭವಿಷ್ಯದ ಸೂಪರ್ ಫುಡ್ ಆಗಿ ಹೊರಹೊಮ್ಮಲಿದೆ. ಕಸ ತಿಂದು ರಸ ಮಾಡುವ ಪರಿಸರ ಮಿತ್ರ. ನಮಗೆ ಜಿರಳೆಗಳು ಕೊಳಕು ಜಾಗದಲ್ಲಿ ಇರ್ತವೆ ಅನಿಸ್ಬೋದು, ಆದರೆ ಪ್ರಕೃತಿಯ ಹಿತದೃಷ್ಟಿಯಿಂದ ಅವು ಅತ್ಯುತ್ತಮ ಕ್ಲೀನರ್ಸ್. ಕಾಡುಗಳಲ್ಲಿ ಮತ್ತು ಪರಿಸರದಲ್ಲಿ ಬೀಳುವ ಕೊಳೆತ ಎಲೆಗಳು, ಸತ್ತ ಜೀವಿಗಳು ಹಾಗೂ ಕಸವನ್ನು ತಿಂದು ಅವುಗಳನ್ನು ಜೀರ್ಣಿಸಿಕೊಂಡು ನೈಟ್ರೋಜನ್ ಯುಕ್ತ ಮಲವನ್ನು ವಿಸರ್ಜಿಸ್ತವೆ. ಈ ನೈಟ್ರೋಜನ್ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಗಿಡಮರಗಳು ಬೆಳೆಯಲು ಸಹಾಯ ಮಾಡ್ತದೆ. ಅಂದರೆ ಇವು ಕಸವನ್ನು ತಿಂದು ಪ್ರಕೃತಿಗೆ ರಸ ನೀಡುವ ಮಿತ್ರಜೀವಿಗಳು. ಜಿರಳೆಯ ದೇಹದಲ್ಲಿದೆ ಆಂಟಿಬಯೋಟಿಕ್ ಮದ್ದು. ಸೂಪರ್ ಗ್ಲೈಡರ್ ಆಗಿರುವ ಜಿರಳೆಗಳು ಅತ್ಯಂತ ಕೊಳಕು ಪರಿಸರದಲ್ಲಿ ಬದುಕೋದ್ರಿಂದ ಅವುಗಳ ಮೆದುಳಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಪ್ರಬಲ ಆಂಟಿಬ್ಯಾಕ್ಟೋರಿಯಲ್ ಅಂಶಗಳು ಫಾರ್ಮ್ ಆಗಿರ್ತವೆ. ವಿಜ್ಞಾನಿಗಳ ಪ್ರಕಾರ ಮನುಷ್ಯರ ಯಾವುದೇ ಆಂಟಿಬಯೋಟಿಕ್ ಔಷಧಿಗಳಿಗೆ ಸಾಯದ ಸೂಪರ್ ಬಗ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಜಿರಳೆಯ ಮೆದುಳಿನಿಂದ ತಯಾರಿಸುವ ದ್ರವಕ್ಕಿದೆ. ಭವಿಷ್ಯದ ಪ್ರಾಣರಕ್ಷಕ ಔಷಧಿಗಳಿಗೆ ಇವುಗಳೇ ಮೂಲ. ಇಂತಹ ಪರಿಸರ ಸ್ನೇಹಿ ಕೀಟವನ್ನು ಕಂಡು ಕೂಡಲೇ ಕೆಲವರು ಎದ್ದು ಬಿದ್ದು ಓಡಿದರೆ, ಕೆಲವರು ಚಪ್ಪಲಿಯಿಂದ ಜೋರಾಗಿ ಹೊಡೆದು ಜಜ್ಜಿ ಬಿಡ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಇದು ಅತ್ಯಂತ ಅಪಾಯಕಾರಿ.
ಜಿರಳೆಯನ್ನು ಚಪ್ಪಲಿಂದ ಜಜ್ಜಿದಾಗ ಅದರ ಹೊಟ್ಟೆಯಲ್ಲಿರುವ ನೂರಾರು ಬ್ಯಾಕ್ಟೀರಿಯಾಗಳು, ಸಲ್ಮೋನೆಲ್ಲಾದಂತಹ ಸೂಕ್ಷ್ಮಾಣು ಜೀವಿಗಳು ಮತ್ತು ಅಲರ್ಜಿ ಉಂಟು ಮಾಡುವ ಕಣಗಳು ಗಾಳಿಯಲ್ಲಿ ಹಾಗೂ ನೆಲದ ಮೇಲೆ ಹರಡಿಕೊಳ್ತವೆ. ಇದು ಮನೆಯಲ್ಲಿರುವ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅಸ್ತಮ ಅಥವಾ ಉಸಿರಾಟದ ತೊಂದರೆ ತರಬಹುದು. ಹಾಗಾಗಿ ಅವುಗಳನ್ನು ಜಜ್ಜುವ ಬದಲು ಓಡಿಸುವುದು ಅಥವಾ ಸ್ಪ್ರೇ ಬಳಸಿ ನಿಯಂತ್ರಿಸುವುದು ಸೂಕ್ತ. ಡಿಸ್ಕವರಿ ಚಾನಲ್ನ ಮಿತ್ ಬಸ್ಟರ್ಸ್ ಕಾರ್ಯಕ್ರಮದ ಖ್ಯಾತ ನಿರೂಪಕರಾದ ಆಡಮ್ ಸ್ಯಾವೇಜ್ ಮತ್ತು ಜೇಮಿ ಹೈನೆಮನ್ ಜಿರಳೆಗಳ ಕುರಿತಾದ ಜಗತ್ತಿನ ಅತಿದೊಡ್ಡ ಮಿತ್ ಅಥವಾ ಕಲ್ಪನೆಯೊಂದನ್ನು ವಿಜ್ಞಾನದ ಮೂಲಕ ಪರೀಕ್ಷೆ ಮಾಡಿದ್ದಾರೆ. ಅವರು ನಡೆಸಿದ ಜರ್ಮನ್ ವೈಜ್ಞಾನಿಕ ಪ್ರಯೋಗ ಅತ್ಯಂತ ರೋಮಾಂಚನಕಾರಿಯಾಗಿತ್ತು. ಜಗತ್ತಿನಲ್ಲಿ ಒಂದು ಸುಪ್ರಸಿದ್ಧವಾದ ನಂಬಿಕೆ ಇದೆ. ಒಂದು ವೇಳೆ ಭೂಮಿಯ ಮೇಲೆ ಪರಮಾಣು ಯುದ್ಧ ನಡೆದು ಅಣುಬಾಂಬ್ ಸ್ಫೋಟಗೊಂಡ್ರೆ ಮನುಷ್ಯರು ಸೇರಿದಂತೆ ಇಡೀ ಜೀವರಾಶಿ ನಾಶವಾಗ್ತದೆ, ಆದರೆ ಜಿರಳೆಗಳು ಮಾತ್ರ ಬದುಕುಳಿತವೆ. ಈ ವಿಷಯ ನಿಜವೇ ಅಥವಾ ಸುಳ್ಳೆ ಎಂದು ಪರೀಕ್ಷಿಸಲು ಆಡಮ್ ಮತ್ತು ಜೇಮಿ ಪ್ರಯೋಗಕ್ಕಿಳಿತಾರೆ. ಅವರು ಜಿರಳೆಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿ ಜರ್ಮನ್ ತಂತ್ರಜ್ಞಾನದ ಅತ್ಯಾಧುನಿಕ ವಿಕಿರಣ ಉಪಕರಣಗಳ ಮೂಲಕ ಬೇರೆ ಬೇರೆ ಪ್ರಮಾಣದ ಕೋಬಾಲ್ಟ್ 60 ವಿಕಿರಣಗಳಿಗೆ ಒಡ್ತಾರೆ. ಮೊದಲ ಹಂತದಲ್ಲಿ ಹಿರೋಶಿಮಾ ಅಣುಬಾಂಬ್ ಸ್ಫೋಟದ ತೀವ್ರತೆಗೆ ಸಮನಾದ 1000 ರಾಡ್ಸ್ ವಿಕಿರಣವನ್ನು ಜಿರಳೆಗಳ ಮೇಲೆ ಹರಿಸಲಾಗ್ತದೆ. ಆಶ್ಚರ್ಯ ಅಂದರೆ 50% ಜಿರಳೆಗಳು ಆರಾಮಾಗಿ ಬದುಕುಳಿತವೆ. ಅಂದರೆ ಇದೇ ಪ್ರಮಾಣದ ವಿಕಿರಣಕ್ಕೆ ಮನುಷ್ಯ ಏನಾದರೂ ಒಳಗಾದರೆ ಕೇವಲ 10 ನಿಮಿಷದಲ್ಲಿ ಸಾವು ಸಂಭವಿಸ್ತದೆ. ಇನ್ನು 2ನೇ ಹಂತದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ವಿಕಿರಣದ ಪ್ರಮಾಣವನ್ನು 10 ಪಟ್ಟು ಹೆಚ್ಚಿಸ್ತಾರೆ. ಈ ಭೀಕರ ಪರಿಸ್ಥಿತಿಯಲ್ಲೂ 10% ಜಿರಳೆಗಳು ಜೀವಂತವಾಗಿರ್ತವೆ. ಇನ್ನು 3ನೇ ಹಂತದಲ್ಲಿ 100 ಪಟ್ಟು ರಾಡ್ಸ್ ಪ್ರಯೋಗ ಮಾಡ್ತಾರೆ. ಇಷ್ಟು ಗರಿಷ್ಠ ಮಟ್ಟದ ವಿಕಿರಣಕ್ಕೆ ಒಡ್ಡಿದಾಗ ಮಾತ್ರವೇ ಜಿರಳೆಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಈ ಪ್ರಯೋಗದ ಮೂಲಕ ಆಡಮ್ ಮತ್ತು ಜೇಮಿ ಕಂಡುಕೊಂಡ ಸತ್ಯವೇನೆಂದರೆ ಜಿರಳೆಗಳಿಗೆ ಅಣುಬಾಂಬ್ ನೇರ ಬಿಸಿ ಅಥವಾ ಸ್ಫೋಟವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ. ಆದರೆ ಅಣುಬಾಂಬ್ ಸ್ಫೋಟಗೊಂಡ ನಂತರ ವಾತಾವರಣದಲ್ಲಿ ಹರಡುವ ಭೀಕರ ವಿಕಿರಣಗಳನ್ನು ತಡೆದುಕೊಳ್ಳುವ ಶಕ್ತಿ ಮನುಷ್ಯರಿಗಿಂತ 10 ರಿಂದ 15 ಪಟ್ಟು ಹೆಚ್ಚಿದೆ ಅಂತ. ಜಗತ್ತಿನಲ್ಲಿ ಸುಮಾರು 4600ಕ್ಕೂ ಹೆಚ್ಚು ಪ್ರಜಾತಿಯ ಜಿರಳೆಗಳಿವೆ. ಅವುಗಳ ಗಾತ್ರ ಮತ್ತು ಪರಿಸರಕ್ಕೆ ತಕ್ಕಂತೆ 6 ತಿಂಗಳಿಂದ ಹಿಡಿದು 2 ವರ್ಷ ತನಕ ಬದುಕಬಲ್ಲವು. ಅಣುಬಾಂಬ್ ದಾಳಿಯ ವಿಕಿರಣವನ್ನು ತಡೆದುಕೊಂಡು ಬದುಕಬಲ್ಲ ಏಕೈಕ ಜೀವಿ ಎಂದರೆ ಅದು ಜಿರಳೆ ಮಾತ್ರ ಎಂಬುದನ್ನು ಮಿತ್ ಬಸ್ಟರ್ಸ್ ಪ್ರಾಯೋಗಿಕವಾಗಿ ಸಾಬೀತುಪಡಿಸಿದೆ. ಜಿರಳೆಗಳಿಗೆ ಈ ಸೂಪರ್ ಪವರ್ ಇರಲು ಇದೇ ಕಾರಣ. ಆಡಮ್ ಮತ್ತು ಜೇಮಿ ತಮ್ಮ ಸಂಶೋಧನೆಯಲ್ಲಿ ಜಿರಳೆಯ ಸೂಪರ್ ಪವರ್ಗೆ ವೈಜ್ಞಾನಿಕ ಕಾರಣವನ್ನು ನೀಡಿದ್ದಾರೆ. ಮನುಷ್ಯನ ದೇಹದಲ್ಲಿ ಜೀವಕೋಶಗಳು ನಿರಂತರವಾಗಿ ವಿಭಜನೆಗೊಳ್ತಾ ಇರ್ತವೆ. ವಿಕಿರಣಗಳು ಈ ವಿಭಜನೆಯಾಗುವ ಕೋಶಗಳ ಮೇಲೆ ದಾಳಿ ಮಾಡಿ ಕೆಲ ಹೊತ್ತಿನಲ್ಲೇ ಮನುಷ್ಯನನ್ನು ಕೊಲ್ತವೆ. ಆದರೆ ಜಿರಳೆಗಳ ದೇಹದಲ್ಲಿ ಜೀವಕೋಶಗಳು ಅತ್ಯಂತ ನಿಧಾನವಾಗಿ, ಕೇವಲ ಅವುಗಳು ಮರ್ಮಕಟ್ಟು ಬದಲಾಯಿಸುವಾಗ ಮಾತ್ರ ವಿಭಜನೆಗೊಳ್ತವೆ. ಹಾಗಾಗಿ ವಿಕಿರಣಗಳು ಅವುಗಳ ಮೇಲೆ ಬೇಗನೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಅಣುಬಾಂಬ್ನ ಭೀಕರ ವಿಕಿರಣಗಳನ್ನು ತಡೆದು ಮತ್ತೆ ಎದ್ದು ನಿಲ್ಲಲು ಇವುಗಳನ್ನು ಕೋಶ ವಿಭಜನೆಯ ವಿಶಿಷ್ಟ ಸಾಮರ್ಥ್ಯ ವಿಜ್ಞಾನ ಲೋಕವನ್ನೇ ಬೆರಗುಗೊಳಿಸಿದೆ. ನಾವು ಅಸಹ್ಯಪಟ್ಟು ಕಡೆಗಣಿಸುವ ಜಿರಳೆ ವಾಸ್ತವದಲ್ಲಿ ಕೋಟ್ಯಾಂತರ ವರ್ಷಗಳ ವಿಕಾಸದ ಹಾದಿಯಲ್ಲಿ ಪ್ರಕೃತಿ ಸೃಷ್ಟಿಸಿದ ಅತ್ಯಂತ ಬಲಿಷ್ಠ ಮತ್ತು ಚೇತೋಹಾರಿ ಸರ್ವೈವರ್. ಅವುಗಳ ದೇಹದಲ್ಲಿರುವ ಪ್ರೋಟೀನ್ ಭರಿತ ಹಾಲು ಭವಿಷ್ಯದ ಸೂಪರ್ ಫುಡ್ ಆಗಿ ಹಾಗೂ ಅವುಗಳ ಮೆದುಳಿನ ದ್ರವವು ಪ್ರಾಣರಕ್ಷಕ ಆಂಟಿಬಯೋಟಿಕ್ ಮದ್ದಾಗಿ ಮೂಡಿ ಬರ್ತಾ ಇರುವುದು ಪ್ರಕೃತಿಯ ಚಮತ್ಕಾರವೇ ಸರಿ. ಹೀಗಾಗಿ ಮುಂದಿನ ಬಾರಿ ನಿಮ್ಮ ಮನೆಯ ಮೂಲೆಯಲ್ಲಿ ಜಿರಳೆಯೊಂದು ಪ್ರತ್ಯಕ್ಷವಾದರೆ ಅದನ್ನು ಚಪ್ಪಲಿಯಿಂದ ಜಜ್ಜುವ ಮುನ್ನ ನಿಮ್ಮ ಎದುರಿಗಿರುವ ಡೈನೋಸರ್ಗಳ ಕಾಲದಿಂದಲೂ ಅಣುಬಾಂಬ್ ವಿಕಿರಣಗಳನ್ನು ಸೋಲಿಸಿ ಗೆದ್ದು ಬಂದಿರುವ ಭೂಮಿಯ ಮೇಲೆ ದೊಡ್ಡ ಟೈಮ್ ಟ್ರಾವೆಲರ್ ಎಂಬುದನ್ನು ನೆನಪಿಸಿಕೊಳ್ಳಿ. ಇದನ್ನು ಕೊಲ್ಲುವ ಬದಲು ಸುರಕ್ಷಿತವಾಗಿ ಓಡಿಸಿ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.